ಒಬ್ಬ ಪ್ರಸಿದ್ಧ ಶಿಲ್ಪಿ ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಅವನಿಗೆ ಸುಂದರವಾದ ಕಲ್ಲು ಸಿಕ್ಕಿತು. ಅವನು ಅದನ್ನು ದೇವರ ವಿಗ್ರಹವನ್ನಾಗಿ ಮಾಡಲು ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದನು. ಮೊದಲ ಏಟು ಬಿದ್ದ ತಕ್ಷಣ ಆ ಕಲ್ಲು ಅಳಲು ಪ್ರಾರಂಭಿಸಿತು. ನನಗೆ ತುಂಬ ನೋವಾಗುತ್ತಿದೆ, ದಯವಿಟ್ಟು ನನ್ನನ್ನು ಬಿಡಿ ಎಂದು ಅಳತೊಡಗಿತು. ಕರುಣೆಯಿಂದ ಆ ಶಿಲ್ಪಿ ಆ ಕಲ್ಲನ್ನು ಅಲ್ಲಿಯೇ ಬಿಟ್ಟು ಮುಂದೆ ಹೋದನು. ಶಿಲ್ಪಿಗೆ ಮತ್ತೊಂದು ಕಲ್ಲು ಸಿಕ್ಕಿತು. ಅದು ಆ ನೋವನ್ನು ಅನುಭವಿಸಿತು, ಆದರೆ ಮೌನವಾಗಿ ಸಹಿಸಿಕೊಂಡಿತು. ಈ ನೋವು ನನ್ನನ್ನು ಸುಂದರವಾಗಿಸುತ್ತದೆ ಎಂದು ಭಾವಿಸಿತು. ಆ ಕಲ್ಲು ಒಂದು ಅದ್ಭುತ ದೇವರ ವಿಗ್ರಹವಾಯಿತು. ಊರಿನವರು ಆ ವಿಗ್ರಹವನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಆ ಮೊದಲ ಕಲ್ಲು ಭಕ್ತರಿಗೆ ತೆಂಗಿನಕಾಯಿ ಒಡೆಯಲು ಬೇಕಾಗಿತ್ತು. ಅವರು ತಂದು ದೇವಸ್ಥಾನದ ಮೆಟ್ಟಲು ಮುಂದೆ ಇಟ್ಟರು. ಮೊದಲ ಕಲ್ಲು ಅಳುತ್ತಾ ಹೇಳಿತು, ನನ್ನ ಜೀವನ ನರಕವಾಗಿದೆ. ವಿಗ್ರಹ ಉತ್ತರಿಸಿತು, ಅಂದು ಸ್ವಲ್ಪ ನೋವನ್ನು ಸಹಿಸಿಕೊಂಡಿದ್ದರೆ ಇಂದು ನಿನಗೂ ಪೂಜೆ ಸಿಗುತ್ತಿತ್ತು. ಕತೆ ಏನು ತಿಳಿಸುತ್ತೆ ಅಂದರೆ, ಜೀವನದಲ್ಲಿ ಎದುರಿಸುವ ನೋವುಗಳು ನಮ್ಮನ್ನು ಮುರಿಯಲು ಅಲ್ಲ, ರೂಪಿಸಲು ಬರುತ್ತವೆ. ಸಹನೆ ಮತ್ತು ಶ್ರಮದಿಂದಲೇ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯನಾಗುತ್ತಾನೆ. ಕ್ಷಣಿಕ ನೋವಿಗೆ ಎದುರಿದರೆ ಶಾಶ್ವತ ಗೌರವ ಕೈತಪ್ಪುತ್ತದೆ. ಮೊದಲು ಕಷ್ಟಪಡಿ, ಮತ್ತೆ ಸುಖವಾಗಿ ಬಾಳಿ.